ಎಷ್ಟು ದಿನ ಹೆಮ್ಮಾರಿ ಡೆಂಗಿಗೆ ಬೆಚ್ಚಿ ಬಿದ್ದಿದ್ರು. ಇದರ ಬೆನ್ನಲ್ಲೇ ಈಗ ಮತ್ತೊಂದು ವೈರಸ್ ಸಿಟಿ ಮಂದಿಯ ನಿದ್ದೆಗೆಡಿಸಿದೆ. ಇದು ಆರೋಗ್ಯ ಇಲಾಖೆಗೂ ದೊಡ್ಡ ತಲೆನೋವಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಡೆಂಗಿ ಹೆಮ್ಮಾರಿಗೆ ಜನ ಕಂಗಾಲಾಗಿದ್ದಾರೆ. ಇತ ಆರೋಗ್ಯ ಇಲಾಖೆ ಕೂಡ ಡೆಂಗಿ ಮಟ್ಟ ಹಾಕೋದಕ್ಕೆ ಹರಸಾಹಸ ಪಡ್ತಿದೆ. ಇದರ ಮಧ್ಯೆ ಮತ್ತೊಂದು ವೈರಸ್ ಒಕ್ಕರಿಸಿ ಭಯ ಹುಟ್ಟಿಸಿದೆ. ಕೇರಳದ ನಿಫಾ ವೈರಸ್ ಎಲ್ಲರಲ್ಲೂ ಆತಂಕ ಮೂಡಿಸಿದೆ. ಬೆಂಗಳೂರಿನ ಸೋಲದೇವನಹಳ್ಳಿ ಸಮೀಪದ ಪ್ರತಿಷ್ಠಿತ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ 23 ವರ್ಷದ ಯುವಕ ಸೆಪ್ಟೆಂಬರ್ 8ರಂದು ಕೇರಳದಲ್ಲಿ ನಿಫಾಗೆ ಬಲಿಯಾಗಿದ್ದಾನೆ. ಲೆಗ್ ಇಂಜುರಿ ಕಾರಣ ಆಗಸ್ಟ್ ತಿಂಗಳಿನಲ್ಲಿ ಬೆಂಗಳೂರಿನಿಂದ ಕೇರಳಕ್ಕೆ ತೆರಳಿದ್ದ. ಸೆಪ್ಟೆಂಬರ್ 8ರಂದು ಕೇರಳದ ಆಸ್ಪತ್ರೆಯಲ್ಲಿ ನಿಫಾಗೆ ಬಲಿಯಾಗಿದ್ದಾನೆ. ಮೃತ ಯುವಕನ ಬ್ಲಡ್ ಹಾಗೂ ಸೆರಮ್ ಸ್ಯಾಂಪಲ್ ರಿಪೋರ್ಟ್ನಲ್ಲಿ ನಿಫಾ ಪಾಸಿಟಿವ್ ಬಂದಿದೆ. ಮೃತ ಯುವಕನ ಪ್ರಾಥಮಿಕ ಸಂಪರ್ಕಿತರ ಬಗ್ಗೆ ಕಟ್ಟೆಚ್ಚರ ವಹಿಸಲು ಕೇಂದ್ರ ಆರೋಗ್ಯ ಇಲಾಖೆ ಸೂಚಿಸಿದೆ. ಯುವಕನ ಸಂಪರ್ಕಕ್ಕೆ 151 ಜನ ಬಂದಿದ್ದು, ಬೆಂಗಳೂರಿನ 15 ಸಂಪರ್ಕಿತರು ಆರೋಗ್ಯ ಇಲಾಖೆ ನಿದ್ದೆಗೆಡಿಸಿದ್ದಾರೆ. ಕೇರಳದಲ್ಲಿ ನಡೆದ ಅಂತ್ಯ ಸಂಸ್ಕಾರದಲ್ಲಿ 15 ಸ್ನೇಹಿತರು ಭಾಗಿಯಾಗಿದ್ದು, ಇವರ ಮೇಲೆ ಹದ್ದಿನ ಕಣ್ಣಿಟ್ಟಿದೆ ಆರೋಗ್ಯ ಇಲಾಖೆ. ಪ್ರತಿಯೊಬ್ಬರಿಗೂ ಟೆಸ್ಟಿಂಗ್ ನಡೆಸಲಾಗಿದ್ದು, ವರದಿ ಇನ್ನೆರಡು ದಿನಗಳಲ್ಲಿ ಕೈ ಸೇರಲಿದೆ. ಇಲ್ಲಿ ಕರ್ನಾಟಕದಲ್ಲಿ ಒಬ್ಬ ಕೇರಳ ಹುಡುಗ ಸೈಕಾಲಜಿ ಸ್ಟೂಡೆಂಟು ಅವರಿಗೆ ವಾಪಸ್ ಕೇರಳಕ್ಕೆ ಹೋದಾಗ ಅವ್ರಿಗೆ ನಿಫಾ ಇಂದ ಅವರು ಮೃತಪಟ್ಟಿದ್ದಾರೆ ಅಂತ ಕೂಡ ವರದಿಯಾಗಿದೆ. ಅಂತ್ಯಕ್ರಿಯೆಗೂ ಕೂಡ ಕೆಲವು ಜನ ಬೆಂಗಳೂರಿನಿಂದ ಕೂಡ ಹೋಗಿದ್ದಾರೆ. ಸೊ ಅದನ್ನು ಕೂಡ ನಾವೆಲ್ಲ ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಟ್ರ್ಯಾಕ್ ಮಾಡಿ ಆ ಫ್ಯೂನರಲ್ ಯಾರು ಭಾಗವಹಿಸಿದ್ರು ಈ ಸಿಂಟಮ್ಸ್ ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದುವರೆಗೂ ನಮ್ಮ ಕರ್ನಾಟಕದಲ್ಲಿ ಆ ಥರ ಏನು ಆತಂಕ ಪಡುವಂಥದ್ದೇನಿಲ್ಲ. ಹಾಗಾದ್ರೆ ನಿಫಾ ವೈರಸ್ನ ಗುಣಲಕ್ಷಣಗಳೇನು ಅನ್ನೋದನ್ನ ನೋಡೋದಾದ್ರೆ, ಆರಂಭದಲ್ಲಿ ಸಾಮಾನ್ಯ ಶೀತ ಇರುತ್ತೆ. ಬಳಿಕ ಜ್ವರ, ತಲೆ ಸುತ್ತುವಿಕೆ, ವಾಂತಿ, ಉಸಿರಾಟದ ಸಮಸ್ಯೆ, ನಡುಕ ಹಾಗೂ ನಿದ್ರಾಲಸ್ಯ ಜೊತೆಗೆ ಪ್ರಜ್ಞಾಹೀನ ಪರಿಸ್ಥಿತಿ ತಲುಪುವ ಸಾಧ್ಯತೆ ಇರುತ್ತದೆ. ಕೇರಳದ ವೈರಸ್ ಭೀತಿ ರಾಜಧಾನಿ ಜನರನ್ನ ಕಂಗಾಲಾಗಿಸಿದೆ. ಇಂತಹ ಲಕ್ಷಣಗಳು ಕಂಡುಬಂದಲ್ಲಿ ಎಚ್ಚೆತ್ತು ಜನರು ಚಿಕಿತ್ಸೆ ಪಡೆಯಬೇಕಾಗಿದೆ. ಹಂಸಶ್ಯಾಮಲ, ನ್ಯೂಸ್ 18 ಬೆಂಗಳೂರು.